ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾಗ್ತಾರಾ ಬಿಜೆಪಿಯ ಪ್ರೀತಮ್ ಗೌಡ? ಹೀಗೊಂದು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಗೌಡರ ಕುಟುಂಬದ ರಾಜಕೀಯ ಕಡುವೈರಿ ಆಗಿರುವಂತಹ ಪ್ರೀತಮ್ ಗೌಡ ಈಗ ಕಾಂಗ್ರೆಸ್ನತ್ತ ಹೋಗ್ತಾರಾ? ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ ಬಿಜೆಪಿಯ ಪ್ರೀತಮ್ ಗೌಡ? ಗೌಡರ ಕುಟುಂಬದ ರಾಜಕೀಯ ಕಡುವೈರಿ ಈಗ ಕಾಂಗ್ರೆಸ್ಸಿನತ್ತ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹಾಸನ ರಾಜಕೀಯದಲ್ಲಿ ಒಂದು ಸುಳಿವು ಸಿಗ್ತಾ ಇದೆ. ಪ್ರೀತಮ್ ಗೌಡ ಕೈ ಸೇರ್ಪಡೆಗೆ ಸಿದ್ಧವಾಗ್ತಾ ಇದೆನಾ ವೇದಿಕೆ? ಜೆಡಿಎಸ್ ಬಿಜೆಪಿ ಮೈತ್ರಿಯ ನಡುವೆ ಪ್ರೀತಮ್ ಗೌಡ ಅಸಮಾಧಾನವಾಗಿದ್ದಾರಾ? ಮುಂಬರುವಂತಹ 2028ರ ಚುನಾವಣೆಯು ಮುನ್ನ ಹೊಸ ರಾಜಕೀಯ ಲೆಕ್ಕಾಚಾರವನ್ನು ಪ್ರೀತಮ್ ಗೌಡ ಹಾಕ್ತಾ ಇದ್ದಾರಾ? ಒಂದೇ ಒಂದು ಫೋಟೋ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ತೀವ್ರ ಕುತೂಹಲ ಮೂಡಿಸಿದಂತಹ ಬಿಜೆಪಿಯ ಪ್ರೀತಮ್ ಗೌಡ ಅವರ ನಡೆ ಒಂದೇ ಒಂದು ಫೋಟೋ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡಿದೆ. ಸೊ ಆ ಒಂದು ಫೋಟೋದಿಂದ ಪ್ರೀತಮ್ ಗೌಡ ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರ? ಯಾಕಂತಂದರೆ ದೇವೇಗೌಡರ ಕುಟುಂಬಕ್ಕೂ ಮತ್ತು ಪ್ರೀತಮ್ ಗೌಡ ಅವರಿಗೂ ಅಷ್ಟೇ ಅನ್ನುವಂತಹ ವಿಚಾರಗಳು ಹಾಸನದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಹೀಗಾಗಿ ಹಾಸನದಲ್ಲಿ ಸಿದ್ಧವಾಗ್ತಾ ಇದೆ ಪ್ರೀತಮ್ ಗೌಡ ಅವರಿಗೆ ಕೈ ಪಕ್ಷದ ವೇದಿಕೆ. ಅಸಮಾಧಾನ ಇದೆ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಮೇಲೆ ಪ್ರೀತಮ್ ಗೌಡ ಅವರು. ಸೊ ಅಪ್ಕಮಿಂಗ್ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ಗೆ ಹೋಗಿ ಕಂಟೆಸ್ಟ್ ಮಾಡುವಂತಹ ಲೆಕ್ಕಾಚಾರದಲ್ಲಿ ಏನಾದರೂ ಇದ್ದಾರಾ? ಯಾಕೆಂದರೆ ಮೈತ್ರಿಯಲ್ಲಿ ಇದ್ದುಬಿಟ್ರೆ ಮೊದಲಿನಂಗೆ ಪ್ರಿಫರೆನ್ಸ್ ಸಿಗುತ್ತಾ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಪ್ರಾಬಬಲಿ ಪ್ರೀತಮ್ ಗೌಡ ಅವರಿಗೆ ಇದ್ದಂಗೆ ಇಲ್ಲ. ಸೊ ಅದಕ್ಕೆ ಪ್ರೀತಮ್ ಗೌಡ ಈಗ ಕಾಂಗ್ರೆಸ್ಸಿಗೆ ಹೋಗುವಂತಹ ಪ್ರಯತ್ನದಲ್ಲಿದ್ದಾರಾ? ಗೌಡರ ಕುಟುಂಬದ ರಾಜಕೀಯ ಕಡುವೈರಿ ಲಿಟ್ರಲಿ ಈಗ ಕಾಂಗ್ರೆಸ್ನ ಹತ್ರ ಹೋಗ್ತಾರೆ ಅನ್ನುವಂತಹ ಮಾತುಕತೆಗಳು ಕೇಳಿ ಬರ್ತಾ ಇದೆ. ಒಂದು ಸಣ್ಣ ಸುಳಿವು ಒಂದು ಸಿಕ್ಕಿದೆ, ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅಂತ. 2028ರ ಚುನಾವಣೆಯನ್ನು ಪ್ರಾಬಬಲಿ ಪ್ರೀತಮ್ ಗೌಡರು ತಲೆಯಲ್ಲಿಟ್ಕೊಂಡು ಈ ನಿರ್ಣಯಕ್ಕೆ ಬಂದಿದ್ದಾರೆ ಅಂತ ಹಲವು ಜನ ಹೇಳ್ತಾ ಇದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದರೆ, ರೈಟ್ ನೌ ವಾಟ್ಸ್ ಹ್ಯಾಪನಿಂಗ್ ಇನ್ ಅ ಸ್ಟೇಟ್, ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಅನೇಕ ವಿಚಾರಗಳು ಅಸಮಾಧಾನವನ್ನು ಉಂಟು ಮಾಡಿದೆ ಅಂತ. ಇನ್ನು ಒಂದೇ ವೇದಿಕೆಯಲ್ಲಿ ಕಡುವೈರಿಗಳ ಆತ್ಮೀಯ ಮಾತುಕತೆ. ಕಾಂಗ್ರೆಸ್ ಸಂಸದನ ಜೊತೆ ಬಿಜೆಪಿಯ ಪ್ರೀತಮ್ ಗೌಡ ಗುಸುಗುಸು ಮಾತುಕತೆಯನ್ನು ನಡೆಸ್ತಾ ಇದ್ರು ಅಂತ. ಸಂಸದ ಶ್ರೇಯಸ್ ಪಟೇಲ್ ಜೊತೆ ಪ್ರೀತಮ್ ಗೌಡ ಪಿಸು ಪಿಸು ಮಾತನ್ನಾಡ್ತಾ ಇದ್ರು. ಪ್ರೀತಮ್ ಅಣ್ಣನಿಗೆ ಮುಂದಿನ ದಿನಗಳಲ್ಲಿ ಶುಭವಾಗಲಿ. ಪ್ರೀತಮ್ ಗೌಡ ಕಾರ್ಯವೈಖರಿಯನ್ನು ಹಾಡಿ ಹೊಗಳಿದಂತಹ ಹಾಸನದ MP ಶ್ರೇಯಸ್ ಪಟೇಲ್ ಒಂದು ವೇಳೆ 2028ಕ್ಕೂ JDS BJP ಮೈತ್ರಿ ಮುಂದುವರೆದರೆ ನೋಡೋಣ ಆಗ ಏನಾಗುತ್ತೆ ಅಂತ. ಒಂದೇ ವೇದಿಕೆಯಲ್ಲಿ ಕುಳಿತುಕೊಂಡ್ಬಿಟ್ಟಿದ್ರು ಇಬ್ಬರು. ಕಾಂಗ್ರೆಸ್ಸಿನ MP ಆಗಿರುವಂತಹ ಶ್ರೇಯಸ್ ಪಟೇಲು ಮತ್ತು BJPಯ ಪ್ರೀತಮ್ ಗೌಡ್ರು ಇಬ್ಬರು ವೇದಿಕೆಯ ಮೇಲೆ ಕೂತ್ಕೊಂಡು ಅದೇನೋ ಗುಸುಗುಸು ಪಿಸು ಪಿಸು ಅಂತ ಮಾತಾಡ್ತಾ ಇದ್ರು. ಅದಾದ ಮೇಲೆ ಹಾಸನದ MP ಶ್ರೇಯಸ್ ಪಟೇಲರು ಪ್ರೀತಮ್ ಅಣ್ಣನಿಗೆ ಶುಭಾಶಯವನ್ನು ತಿಳಿಸ್ತೀನಿ, ಅವರಿಗೆ ಶುಭವಾಗಲಿ, ಅವರ ಕಾರ್ಯವೈಖರಿಗಳನ್ನು ಹಾಡಿ ಹೊಗಳಿದ್ರು ಶ್ರೇಯಸ್ ಪಟೇಲರು. ಒಂದು ವೇಳೆ ಏನಾದರೂ 2028ರ ಮೈತ್ರಿ BJP ಮತ್ತು JDSನ ಮೈತ್ರಿ ಮುಂದುವರೆದಿದ್ದರೆ ಆದರೆ ಮುಂದುವರಿಲಿ ಅವರ ರಾಜಕೀಯ ಅಂತ. ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗಲ್ಲ ಎನ್ನುವಂತಹ ಆತಂಕ ಇದೆ ಪ್ರೀತಮ್ ಗೌಡರಿಗೆ ಅಂತ. ಹೀಗಾಗಿ ಸೈಲೆಂಟ್ ಆಗಿ ಮೈತ್ರಿಗೆ ಪ್ರೀತಮ್ ಗೌಡ ಗುಡ್ ಬೈ ಹೇಳ್ತಾರೆ ಅನ್ನುವಂಥ ವಿಚಾರಗಳು ಕೇಳ್ಪಡ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಶ್ರೇಯಸ್ಗೆ ಬೆಂಬಲ ಕೊಟ್ಟಿದ್ರು ಅಂತ ಹೇಳಲಾಗ್ತದೆ. ಪರೋಕ್ಷವಾಗಿ ಬೆಂಬಲ ನೀಡಿದರೂ ಕೂಡ ಅದರ ಆರೋಪವನ್ನು ಎದುರಿಸ್ತಾ ಇದ್ದಾರೆ ಪ್ರೀತಮ್ ಗೌಡ. ಪ್ರೀತಮ್ ಗೌಡ ನಡೆ ಬಗ್ಗೆ ಹಾಸನ ರಾಜಕೀಯದಲ್ಲಿ ಕುತೂಹಲ ಸೃಷ್ಟಿಯಾಗಿದೆ. ಹಾಗಾದರೆ ಮೈತ್ರಿ ನಡುವೆ ಪ್ರೀತಮ್ ಗೌಡ ಮುಂದಿನ ಹೆಜ್ಜೆಯನ್ನು ಎಲ್ಲಿಡ್ತಾರೆ, ಹೆಂಗಿಡ್ತಾರೆ, ಅವರ ಹೆಜ್ಜೆ ಏನು? ಹಾಸನದಲ್ಲಿ ಕಾಂಗ್ರೆಸ್ ಮತ್ತು ಪ್ರೀತಮ್ ಗೌಡ ಅವರ ಸೇರ್ಪಡೆ ಚರ್ಚೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಕಳೆದ ಬಾರಿ MP ಎಲೆಕ್ಷನ್ಸಲ್ಲಿ ಶ್ರೇಯಸ್ ಪಟೇಲ್ಗೆ ಇದೇ ಪ್ರೀತಮ್ ಗೌಡ ಅವರು ಸಹಾಯ ಮಾಡಿದ್ರು ಅನ್ನುವಂತಹ ಒಂದು ಸಣ್ಣ ಆರೋಪ ಇದೆ. ಪ್ರತ್ಯಕ್ಷ ಆರೋಪ ಅಲ್ಲ, ಪರೋಕ್ಷ ಆರೋಪ ಇದೆ. ಅದನ್ನು ಫೇಸ್ ಮಾಡ್ತಾನೆ ಮುಂದಿನ ದಿನಗಳಲ್ಲಿ ಯಾವ ನಿಲುವನ್ನು ಪ್ರೀತಮ್ ಗೌಡ ತೆಗೆದುಕೊಳ್ತಾರೆ, ಎಲ್ಲಿ ಹೆಜ್ಜೆಯನ್ನು ಇಡ್ತಾರೆ? ದಟ್ ಸ್ಟಿಲ್ ಹಿ ವಿಲ್ ಕಂಟಿನ್ಯೂ ಇನ್ BJP ಆ್ಯಂಡ್ JDS ಮೈತ್ರಿಯಲ್ಲಿ ನಡೀತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂಥದ್ದು ಕಾದು ನೋಡಬೇಕು. ಹಾಸನದಲ್ಲಿ ದೊಡ್ಡ ಸೆನ್ಸೇಷನ್ ಈ ಒಂದು ವಿಚಾರ ಈಗ ಮೂಡಿಸಿದೆ.